ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವಂತ ಬೆನ್ನಲ್ಲೇ ರಜಕ್ಕೆ ಅಂತ ಬಂದಿದ್ದ ಸೈನಿಕರು ವಾಪಸ್ ತೆರಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 1 ವರ್ಷದ ಹಿಂದೆ ತಾನೇ ಸೇನೆಗೆ ಸೇರಿದಂತಹ ಸೋಲ್ಜರ್ ಇದೀಗ ವಾಪಸ್ ಆಗಿರುವಂತದ್ದು. ಬಸವಂತಪ್ಪ ರುದ್ರಪ್ಪ ಕಲ್ಲಿ ಕರ್ತವ್ಯಕ್ಕೆ ಮರಳಿರುವಂತದ್ದು. 1 ವರ್ಷದ ಹಿಂದೆ ಸೇನೆಗೆ ಸೇರ್ಪಡೆ ಆಗಿದ್ರು ಬಸವಂತಪ್ಪ. ರಾಜಸ್ಥಾನದ ಜೈಸಲ್ಮೇರ್ ಕರ್ತವ್ಯಕ್ಕೆ ತೆರಳಿದ್ದಾರೆ ಯೋಧ. ಮನೆಯಿಂದ ಆರತಿ ಬೆಳಗ್ಗೆ ಗೆದ್ದು ಬಾ ಅಂತ ಹಾರೈಸಿ ಬೀಳ್ಕೊಡುಗೆಯನ್ನ ಇದೇ ಸಂದರ್ಭದಲ್ಲಿ ಕೊಡಲಾಗಿದೆ. ರಜಕ್ಕೆ ಅಂತ ಬಂದಿದ್ರು, ಬಟ್ ಇದೀಗ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ರಜೆ ನೀಡಲಾಗಿತ್ತು ಅವರಿಗೆಲ್ಲ ರಜೆ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಆಗಿ ಈ ಒಂದು ಕರ್ತವ್ಯಕ್ಕೆ ಹಾಜರಾಗಬೇಕು. ಯಾಕಂದರೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ಅವಶ್ಯಕತೆ ಇದೆ ಅನ್ನುವಂಥ ಸೂಚನೆ ಬರ್ತಾ ಇದ್ದ ಹಾಗೇನೆ ಇದೀಗ ವಾಪಸ್ ಕರ್ತವ್ಯಕ್ಕೆ ಅಂತ ತೆರಳ್ತಾ ಇರೋದು. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಮಕ್ಕಳನ್ನ ಮತ್ತು ಮನೆಯವರನ್ನ ಕಳಿಸುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರು ಖುಷಿಯಿಂದ ಆರತಿ ಬೆಳಗ್ಗೆ ಗೆದ್ದು ಬನ್ನಿ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಯಾಕಂದರೆ ದೇಶ ಸೇವೆಗೆ ಅಂತ ಹೋಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದು ಹೆಮ್ಮೆ ಅನ್ನೋದಂತೂ ಖಂಡಿತವಾಗಿಯೂ ಇದ್ದೇ ಇರತ್ತೆ. ನಮ್ಮನೆ ಹುಡುಗ ಒಬ್ಬ, ನಮ್ಮನೆ ಮಗ ಒಬ್ಬ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ, ಇಡೀ ದೇಶವನ್ನು ಕಾಪಾಡೋದಕ್ಕೆ ತೆರಳ್ತಾ ಇದ್ದಾನೆ, ಅದು ಇಂಥ ಸಂದಿಗ್ಧ ಕಷ್ಟದ ಪರಿಸ್ಥಿತಿಯಲ್ಲಿ ಅಂತ ಅಂದಾಗ ಅದೊಂದು ಹೆಮ್ಮೆ. ಆ ಹೆಮ್ಮೆಯಿಂದ ಆರತಿ ಬೆಳಗ್ಗೆ ಅವರನ್ನು ಬೀಳ್ಕೊಡುಗೆ ಮಾಡ್ತಾ ಇರೋದು. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಇರುವಂಥ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ವಾಪಸ್ ಬರಬೇಕು ಅನ್ನುವಂಥ ಸೂಚನೆ ಬಂದಿರೋದ್ರಿಂದ ರಾಜಸ್ಥಾನದ ಜೈಸಲ್ಮೇರ್ ನೋಡಿ, ಪಾಕ್ ಗುರಿಯಾಗಿಸ್ಕೊಂಡಿತ್ತಲ್ಲ, ಟಾರ್ಗೆಟ್ ಮಾಡ್ಕೊಂಡಿತ್ತಲ್ಲ 4 ರಾಜ್ಯಗಳಲ್ಲಿ, ಅದರಲ್ಲಿ ರಾಜಸ್ಥಾನದ ಜೈಸಲ್ಮೇರ್ ಕೂಡ ಒಂದಾಗಿದೆ. ಸೊ ಅದೇ ಪ್ರದೇಶಕ್ಕೆ ಇದೀಗ ಡ್ಯೂಟಿಗೆ ಹಾಜರಾಗ್ತಾ ಇರುವಂಥದ್ದು. ಡ್ಯೂಟಿಗೆ ಹಾಜರಾಗ್ತಾ ಇದ್ದಾರೆ ಯೋಧ ಬಸವಂತಪ್ಪ. ಮನೆಯಿಂದ ತೆರಳುವಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ಭಾವುಕರಾಗಿ ಹಾಗೇನೆ ಅದ್ಧೂರಿಯಾಗಿ ಅವರಿಗೆ ಬೀಳ್ಕೊಡುಗೆಯನ್ನು ಮಾಡಲಾಗಿದೆ. ಆ ಇಡೀ ಊರಿಗೆ, ಆ ಕುಟುಂಬಕ್ಕೆ ಅದೊಂದು ಹೆಮ್ಮೆಯ ವಿಚಾರ. ನಮ್ಮ ಮನೆ ಮಗ ಕೂಡ ದೇಶದ ಈ ಪರಿಸ್ಥಿತಿಯಲ್ಲಿ ರಕ್ಷಣಾ ವಿಚಾರಕ್ಕೆ ಅಂತ ತೆರಳ್ತಾ ಇರುವಂಥದ್ದು ಹೆಮ್ಮೆ. 1 ವರ್ಷದ ಹಿಂದೆ ಡ್ಯೂಟಿಗೆ ಜಾಯ್ನ್ ಆಗಿದ್ರಂತೆ, ಈಗ ರಜೆ ಇತ್ತು ಅಂತ ಬಂದಿದ್ರು. ಬಟ್ ಈಗ ತುರ್ತು ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಯೋಧರ ಅವಶ್ಯಕತೆ ಇರೋದ್ರಿಂದ ಇಮಿಡಿಯೇಟ್ ಆಗಿ ವಾಪಸ್ ಬರಬೇಕು ಅನ್ನುವಂಥ ಸೂಚನೆ ಬಂದಂಥ ಹಿನ್ನೆಲೆಯಲ್ಲಿ ವಾಪಸ್ ಹೊರಟಿದ್ದಾರೆ. ಖುಷಿಲಿನ ಕಳ್ಸತ್ತೇವ್ರಿ. ಆದ್ರ ಸ್ವಲ್ಪ ದುಃಖನೂ ಐತ್ರಿ. ಮುಂಜಾಲಿಂದ ಏನ್ ಅವನ ಕಡೆನೇ ಐತಿದ್ರಿ ಚಿಂತಿ. ಆದ್ರೂ ಹೋಗಿ ಬರ್ಲಂತ ಗಟ್ಟಿದೇರಿ ಮಾಡಿದೇವ್ರಿ. ಏನ್ ಹೇಳಿದ್ರಿ ಮಗಳಿಗೆ? ಮಗ ಗೆದ್ದು ಪಾಪ ನೀನು, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡು, ಅವ್ರ ಕಡೆಯಿಂದ ಖುಷಿಲೇ ಕೆಲಸ ಮಾಡು ಅಂತ ಎಲ್ಲ ಹೇಳಿದ್ರಿ. ನಿಮ್ಗೆ ಎಷ್ಟ್ ಮಂದಿ ಮಕ್ಕಳು? 3 ಜನ ಮಕ್ಕಳು. ಗಂಡ್ ಮಗ ಒಬ್ಬ, ಹೆಣ್ಮಕ್ಳು. ಎಷ್ಟೋ ರಾಜಕಾರಣಿಗಳು ಯಾರು ಕೂಡ ತಮ್ಮ ಮಗನ್ನ, ಒಬ್ನೇ ಇದ್ದ ಮಗನ್ನ ಸೇನೆ ಕಳ್ಸೋಕ್ ಇಷ್ಟ ಪಡಲ್ಲ. ಆದ್ರ ತಾವು ಕಳಿಸಿದ್ರಿ, ಇದಕ್ಕೇನಂತೀರಿ? ಏನ್ ಕಳ್ಸಿದವ್ರಿ. ಅವಂದು ಆಸೆನೂ ಇತ್ರಿ, ಅದ ಹೋಗ್ಬೇಕ್ ನಾನದ. ನಾವೆಲ್ಲಾ ಬ್ಯಾಡ ಅಂದ್ರ ಅವಂದ್ ಆಸೆ ಐತ್ರಿ, ಹೋಗ್ಕೇನ ಅಂತ ಹೇಳಿ. ಆದ್ರೂ ನಾವು ಗಟ್ಟಿ ಮನಸ್ ಮಾಡಿ ಕಳ್ಸಿದವ್ರಿ. ಖುಷಿಲಿನ ಕಳ್ಸತ್ತೇವ್ರಿ. ಆದ್ರ ಸ್ವಲ್ಪ ದುಃಖನೂ ಐತ್ರಿ. ಮುಂಜಾಲಿಂದ ಏನ್ ಅವನ ಕಡೆನೇ ಐತಿದ್ರಿ ಚಿಂತಿ. ಆದ್ರೂ ಹೋಗಿ ಬರ್ಲಂತ ಗಟ್ಟಿದೇರಿ ಮಾಡಿದೇವ್ರಿ. ಏನ್